ರೀಸೆಂಟ್ ಆಗಿ ನಡೆದ ಘಟನೆಗಳಿಂದಾಗಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳಲ್ಲಿ ಭಾರಿ ಕುಸಿತವಾಗಿದೆ. ಸುಮಾರು 10 ಲಕ್ಷ ಕೋಟಿ ಮಾಯವಾಗಿದೆ. ಹಾಗೆ ಈ ಮಾರುಕಟ್ಟೆ ಡೌನ್ಫಾಲ್ ಆಗುವುದರ ಹಿಂದೆ ಅಮೆರಿಕದ ಪ್ರಭಾವ ಖಂಡಿತವಾಗಿಯೂ ಇದೆ. ಆ ವಿಷಯವನ್ನ ಇಂದಿನ ವಿಡಿಯೋದಲ್ಲಿ ನಿಮ್ಗೆ ನೀಟಾಗಿ ವಿವರಿಸ್ತೀನಿ. ಆದ್ರೆ ಜನವರಿ 30ರಂದು ಬೆಳ್ಳಿಯ ಬೆಲೆ 67,000ಕ್ಕೆ ಕುಸಿದಿತ್ತು. 1 ಕಿಲೋ ಬೆಳ್ಳಿಯ ಬೆಲೆ 3,32,000ಕ್ಕೆ ತಲುಪಿತ್ತು. ನಂತರ ಸ್ವಲ್ಪ ಚೇತರಿಕೆಯೊಂದಿಗೆ 12% ಕುಸಿತದೊಂದಿಗೆ 3,51,000ದಲ್ಲಿ ಆ ದಿನ ಬೆಳ್ಳಿ ಮುಗಿತು. ಚಿನ್ನದ ಬೆಲೆಯಲ್ಲೂ ಸುಮಾರು 15,000ದಷ್ಟು ಡೌನ್ಫಾಲ್ ಆಗಿತ್ತು. ಚಿನ್ನ 1,54,000 ಮಟ್ಟಕ್ಕೆ ಬಿದ್ದಿತ್ತು. ನಂತರ ಸ್ವಲ್ಪ ಚೇತರಿಕೆಯೊಂದಿಗೆ 3% ಏರಿಕೆಯೊಂದಿಗೆ 1,64,000ದಲ್ಲಿ ವಹಿವಾಟು ಆರಂಭವಾಯಿತು. ಆದ್ರೆ ನಿಜವಾಗಿ ಬೆಳ್ಳಿ ಮತ್ತು ಚಿನ್ನ ಇಷ್ಟೊಂದು ಪ್ರಭಾವಕ್ಕೊಳಗಾಗಲು ಇದರ ಹಿಂದಿರುವ ಮುಖ್ಯ ಕಾರಣ ಅಮೆರಿಕದಲ್ಲಿ ಆರಂಭವಾದ ಜಗಳವೇ. ಅಮೆರಿಕದಲ್ಲಿ ಎದ್ದ ಈ ಜಗಳದಿಂದಲೇ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಮೊದಲು ಭರ್ಜರಿಯಾಗಿ ಏರಿಕೆಯಾಗಿದ್ವು. ಯಾಕೆ ಅಂತ ನಾವು ಪ್ರಶ್ನೆ ಮಾಡಿದ್ರೆ ಅಲ್ಲಿ ಮೊದಲು ಟ್ರಂಪ್ ಅವರ ಟ್ಯಾರಿಫ್ ನೀತಿಗಳು ಮಾರುಕಟ್ಟೆಯನ್ನ ಅಲುಗಾಡಿಸಿದ್ವು. ಟ್ಯಾರಿಫ್ ವಿಷಯದಿಂದ ಸ್ವಲ್ಪ ಹೊರಬಂದ ತಕ್ಷಣ ಟ್ರಂಪ್ ತಮ್ಮ ದೇಶದ ಫೆಡರಲ್ ರಿಸರ್ವ್ ನೊಂದಿಗೆ ಜಗಳಕ್ಕಿಳಿದ್ರು. ನಮ್ಮ ದೇಶದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಗೋ ಅಮೆರಿಕಾದಲ್ಲಿ ಫೆಡರಲ್ ರಿಸರ್ವ್ ಹಾಗೆ ಇದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ಮ ದೇಶದಲ್ಲಿ ರೂಪಾಯಿಯ ನಿರ್ವಹಣೆಯನ್ನ ನೋಡಿಕೊಳ್ಳುತ್ತೆ. ಅದೇ ರೀತಿ ಅಮೆರಿಕದ ಫೆಡರಲ್ ರಿಸರ್ವ್ ಡಾಲರ್ ನ ನಿರ್ವಹಣೆಯನ್ನ ನೋಡಿಕೊಳ್ಳುತ್ತೆ. ಆದ್ರೆ ಡಾಲರ್ ಕೇವಲ ಅಮೆರಿಕಾಗೆ ಮಾತ್ರ ಸೀಮಿತವಲ್ಲ. ಪ್ರಪಂಚದ ಸುಮಾರು 65% ವಹಿವಾಟು ಡಾಲರ್ ನಲ್ಲೇ ನಡೆಯುತ್ತೆ. ಅದಕ್ಕೆ ಫೆಡ್ ರಿಸರ್ವ್ ಜಾಗತಿಕ ಮಟ್ಟದಲ್ಲಿ ಸೆಂಟ್ರಲ್ ಬ್ಯಾಂಕ್ ರೀತಿ ಕಾರ್ಯನಿರ್ವಹಿಸುತ್ತೆ. ಅದರ ನೀತಿಗಳಲ್ಲಿ ಯಾವುದೇ ಬದಲಾವಣೆ ಆದ್ರೆ ಅಥವಾ ಸರ್ಕಾರದೊಂದಿಗಿನ ಸಂಬಂಧ ಹಾಳಾದ್ರೆ ಅದರ ಪರಿಣಾಮ ಎಲ್ಲೆಡೆ ಕಾಣಿಸುತ್ತೆ. ನಮ್ಮ ದೇಶದಲ್ಲಿ RBI ನ ಸರ್ಕಾರದಿಂದ ಸಂಪೂರ್ಣ ಸ್ವತಂತ್ರ ಸಂಸ್ಥೆ ಎಂದು ಪರಿಗಣಿಸಲಾಗುತ್ತೆ. ಹಣಕಾಸು ವ್ಯವಸ್ಥೆಯನ್ನು ಸುಗಮವಾಗಿಡುವುದು, ಬಡ್ಡಿ ದರಗಳನ್ನ ನಿರ್ವಹಿಸುವುದು, ದೇಶದಲ್ಲಿ ಹಣದ ಹರಿವನ್ನ ಕಾಪಾಡುವುದು, ವಿದೇಶಿ ವಿನಿಮಯ ಭಂಡಾರವನ್ನ ನಿರ್ವಹಿಸುವುದು, ಈ ರೀತಿ ಮುಂತಾದ ಕೆಲಸಗಳಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡಬಾರದು ಎಂದು ಹೇಳ್ತಾರೆ. ಅದೇ ರೀತಿ ಅಮೆರಿಕದಲ್ಲೂ ಕೂಡ ಬಡ್ಡಿ ದರಗಳ ನಿರ್ವಹಣೆ, ಇನ್ಫ್ಲೇಷನ್ ನ ನಿಯಂತ್ರಣ, ಡಾಲರ್ ನ ಲಭ್ಯತೆ ಖಚಿತಪಡಿಸುವುದು ಆ ಬ್ಯಾಂಕ್ ನ ಕೆಲಸ. ಆದ್ರೆ ಭಾರತ ದೇಶದಂತೆ ಸರ್ಕಾರದ ಹಸ್ತಕ್ಷೇಪ ಮಾಡದೇ ಇರೋದಿಲ್ಲ. ಟ್ರಂಪ್ ಅವರು ಅಧಿಕಾರಕ್ಕೆ ಬಂದ ನಂತರದಿಂದ ಅವರು ಫೆಡ್ ನ ಮುಖ್ಯಸ್ಥರೊಂದಿಗೆ ಜಗಳವಾಡುತ್ತಲೇ ಇದ್ದಾರೆ. ಆದ್ರೆ ಆ ಜಗಳವೇನು, ಆ ಜಗಳದ ನಿಜವಾದ ಕತೆ ಏನು ಎಂದು ನಿಮ್ಗೆ ತಿಳಿಸ್ತೀನಿ. ಅದೇನಂದ್ರೆ ಟ್ರಂಪ್ ತಮ್ಮ ಬುದ್ಧಿವಂತಿಕೆಯಿಂದ ಟ್ಯಾರಿಫ್ ಗಳನ್ನ ವಿಧಿಸಿದ್ರು. ಟ್ಯಾರಿಫ್ ಅನ್ನ ವಿಧಿಸಿದ್ರಿಂದ ಅಮೆರಿಕದಲ್ಲಿ ವಸ್ತುಗಳ ಬೆಲೆ ದುಬಾರಿ ಆಯಿತು. ಅಮೆರಿಕದಲ್ಲಿ ಈ ವರ್ಷದ ಅಂತ್ಯದಲ್ಲಿ ಮಧ್ಯಂತರ ಚುನಾವಣೆಗಳಿವೆ. ಆದ್ದರಿಂದ ಅಂತಹ ಸಮಯದಲ್ಲಿ ಅಮೆರಿಕದಲ್ಲಿ ಇನ್ಫ್ಲೇಷನ್ ಹೆಚ್ಚಾದ್ರೆ ಟ್ರಂಪ್ ರ ಬೆಂಬಲಿಗ ಅಭ್ಯರ್ಥಿಗಳು ಗೆಲ್ಲುವ ಸಾಧ್ಯತೆ ಕಡಿಮೆಯಾಗುತ್ತೆ. ಗೆಲ್ಲುವ ಅವಕಾಶ ಕಡಿಮೆ ಆದ್ರೆ ಅದು ಒಂದು ದೊಡ್ಡ ಚಾಲೆಂಜ್ ಆಗುತ್ತೆ. ಯಾಕಂದ್ರೆ ಗೆಲ್ಲಲು ಸಾಧ್ಯವಾಗದೇ ಇದ್ರೆ ಟ್ರಂಪ್ ತನ್ನ ನಿರ್ಧಾರಗಳನ್ನು ಅಮಲು ಮಾಡುವಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾರೆ. ಇಲ್ಲದೆ ಇದ್ರೆ ಇಂಪ್ಯಾಚ್ಮೆಂಟ್ ನಂತಹ ಸಮಸ್ಯೆಗಳು ಎದುರಾಗಬಹುದು. ಅದಕ್ಕಾಗಿ ಜನರ ಬಳಿ ಹಣ ಸುಲಭವಾಗಿ ತಲುಪಬೇಕು, ಜನರಿಗೆ ಸಾಲ ಸುಲಭವಾಗಿ ಸಿಗಬೇಕು ಎಂದು ಟ್ರಂಪ್ ಬಯಸಿದ್ರು. ಕಡಿಮೆ ಬಡ್ಡಿ ದರದಲ್ಲಿ ಹಣ ಸಿಗಬೇಕು ಎಂಬುದು ಅವರ ಆಸೆ. ಟ್ಯಾರಿಫ್ ನಿಂದ ವಸ್ತುಗಳು ದುಬಾರಿಯಾದ್ರೂ ಬ್ಯಾಂಕ್ ನಿಂದ ಸುಲಭವಾಗಿ ಹಣ ಸಿಕ್ಕರೆ ಜನರು ಹೆಚ್ಚು ಬೇಸರ ಪಡೋದಿಲ್ಲ. ನಮ್ಮಲ್ಲಿ ರೆಪೋ ರೇಟ್ ಇರುವಂತೆಯೇ ಅಂದ್ರೆ RBI ಚಿಕ್ಕ ಚಿಕ್ಕ ಬ್ಯಾಂಕ್ ಗಳಿಗೆ ಯಾವ ಬೆಲೆಯಲ್ಲಿ ಹಣವನ್ನ ಕೊಡುತ್ತೋ ಅದರ ಆಧಾರವಾಗಿ SBI ಬ್ಯಾಂಕ್ ಗಳು ಕಸ್ಟಮರ್ಸ್ ಗಳಿಗೆ ಲೋನ್ ಕೊಡುತ್ತವೆ. ಅದೇ ರೀತಿ ಅಲ್ಲಿ ಫೆಡ್ ರಿಸರ್ವ್ ಕೂಡ ವಾಣಿಜ್ಯ ಬ್ಯಾಂಕುಗಳಿಗೆ ನಿಗದಿತ ಬಡ್ಡಿಯಲ್ಲಿ ಹಣ ನೀಡುತ್ತೆ. ಆ ಬ್ಯಾಂಕುಗಳು ಗ್ರಾಹಕರಿಗೆ ಸಾಲ ನೀಡುತ್ತವೆ. ಇಲ್ಲಿ ಇಂಟ್ರೆಸ್ಟ್ ರೇಟ್ 6% ಇದ್ರೆ ನಾರ್ಮಲ್ ಆಗಿ ಗ್ರಾಹಕರಿಗೆ 6% ಗಿಂತ ಹೆಚ್ಚು ಇಂಟ್ರೆಸ್ಟ್ ಬೀಳುತ್ತೆ. ಅಮೆರಿಕದಲ್ಲಿ ರೆಪೋ ರೇಟ್ 3.5% ಇದ್ರೆ ಸಾಮಾನ್ಯ ಜನರಿಗೆ ಅದು 3.5 ರಿಂದ 4% ಮಧ್ಯದಲ್ಲಿ ಸಿಗುತ್ತೆ. ಅಭಿವೃದ್ಧಿ ಹೊಂದಿದ ಹಣಕಾಸು ವ್ಯವಸ್ಥೆಯಲ್ಲಿ ಸಾಮಾನ್ಯವಾಗಿ ಕಡಿಮೆ ಬಡ್ಡಿ ದರ ಇರುತ್ತೆ. ಅದಕ್ಕಾಗಿ ಟ್ರಂಪ್ ಬಹಳ ಕಾಲದಿಂದ ಫೆಡ್ ಚೇರ್ಮನ್ ಜೆರೋಮ್ ಪವೆಲ್ ಅವರನ್ನ ಬಡ್ಡಿ ದರ ಇಳಿಸಿ ಎಂದು ಒತ್ತಾಯಿಸ್ತಾ ಇದ್ರು. ಇದರಿಂದ ಜನರ ಬಳಿ ಹಣ ತಲುಪುತ್ತದೆ ಮತ್ತು ಟ್ಯಾರಿಫ್ ಇಂಪ್ಯಾಕ್ಟ್ ಅನ್ನೋದು ಕಡಿಮೆ ಆಗುತ್ತದೆ ಎಂಬುದು ಅವರ ಉದ್ದೇಶ. ಆದ್ರೆ ಪವೆಲ್ ಹೇಳಿದ್ದು ಏನಂದ್ರೆ, ಸರ್, ಇದು ಕೇವಲ ನೀವು ಹೇಳಿದ್ದರ ಮೇಲೆ ನಿರ್ಧರಿಸುವ ವಿಷಯವಲ್ಲ. ನಾನು ಪ್ರಪಂಚದಾದ್ಯಂತ ಡಾಲರ್ನ ಸ್ಥಿತಿ ಮತ್ತು ಅಮೆರಿಕದ ಹಣಕಾಸು ವ್ಯವಸ್ಥೆ ಹೇಗೆ ಪ್ರತಿಕ್ರಿಯಿಸುತ್ತೆ ಎಂಬುದನ್ನ ನೋಡಬೇಕು ಅಂತ ಅವರು ಉತ್ತರವನ್ನ ಕೊಟ್ಟರು. ಇದರಿಂದ ಈಗ ಇಬ್ಬರ ನಡುವೆ ದೀರ್ಘಕಾಲದ ಜಗಳ ನಡೆಯುತ್ತಿದೆ. ಈ ಜಗಳದಲ್ಲಿ ಮೊನ್ನೆ ಒಂದು ಟ್ರಿಗರ್ ಪಾಯಿಂಟ್ ನಡೆಯಿತು. ಆ ಟ್ರಿಗರ್ ನಿಂದಾಗಿ ತುಂಬಾ ಎತ್ತರಕ್ಕೆ ಹೋಗಿದ್ದ ಬೆಳ್ಳಿ, ಚಿನ್ನ, ಬಿಟ್ಕಾಯಿನ್ ಎಲ್ಲವೂ ಒಮ್ಮೆಗೆ ಕುಸಿದವು. ಚಿನ್ನದ ಮಾರುಕಟ್ಟೆಯಿಂದ $1 ಟ್ರಿಲಿಯನ್ ಮಾಯವಾದವು ಎಂಬ ಸುದ್ದಿ ಬಂತು.
ಚಿನ್ನದ ಬೆಲೆ 8.2% ಕುಸಿಯಿತು. ರಾತ್ರಿ 9:30ರಿಂದಲೇ ಈ ಸುದ್ದಿ ಬರುವುದು ಆರಂಭವಾಯಿತು. ಮಾರುಕಟ್ಟೆ ಕುಸಿದಾಗ ದೊಡ್ಡ ದೊಡ್ಡ ಕ್ಯಾಂಡಲ್ಗಳು ರೂಪುಗೊಂಡವು. ಸಂಜೆಯ ವೇಳೆಗೆ ಚಿನ್ನ, ಬೆಳ್ಳಿ ಮತ್ತು ಸ್ಟಾಕ್ ಮಾರ್ಕೆಟ್ಗಳಲ್ಲಿ $6 ಟ್ರಿಲಿಯನ್ ಕೇವಲ 60 ನಿಮಿಷಗಳಲ್ಲಿ ಆವಿಯಾಗಿ ಹೋದವು. ಆದ್ರೆ ಅವು ಎಲ್ಲಿ ಬಿದ್ದಿದ್ವೋ ಅಲ್ಲಿಂದಲೇ ಮತ್ತೆ ಸಪೋರ್ಟ್ ಅನ್ನ ಪಡೆದು ಮತ್ತೆ ಮೇಲಕ್ಕೆ ಬಂದವು. ಆದ್ರೆ ಅವು ಸಂಪೂರ್ಣ ಚೇತರಿಕೆ ಸಾಧಿಸಲಿಲ್ಲ. ಇದಕ್ಕೆ ಕಾರಣ ಏನಂತ ನೋಡಿದ್ರೆ ತುಂಬಾ ಜನ ಪ್ರಾಫಿಟ್ ಬುಕ್ಕಿಂಗ್ ಅಥವಾ ಡಾಲರ್ನ ಪ್ರಭಾವ ಎಂದು ಹಲವರು ಹೇಳಿದ್ರು. ಆದ್ರೆ ನಿಜವಾದ ಆಟ ಫೆಡರಲ್ ರಿಸರ್ವ್ಸ್ ನ ನೀತಿಯಲ್ಲಿತ್ತು. ಆದ್ರೆ ಅದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್ ಏನಂದ್ರೆ, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೆ ಕೇವಲ 2 ಸೆಕೆಂಡ್ಗಳು ಮಾತ್ರ ಇಡಿಸುತ್ತೆ, ಆದ್ರೆ ಅದು ನಮ್ಗೆ ತುಂಬಾನೇ ದೊಡ್ಡ ಬೆಂಬಲ ನೀಡುತ್ತೆ. ನಿಜವಾದ ಕಾರಣ ಏನಂದ್ರೆ, ಅಮೆರಿಕದಲ್ಲಿ ಈ ಇಬ್ಬರ ಮಧ್ಯೆ ಇದ್ದ ಜಗಳ ಈಗ ಓಪನ್ ಆಗಿದೆ. ಜೆರೋಮ್ ಪವೆಲ್ ಅವರನ್ನ ಫೆಡ್ ಚೇರ್ಮನ್ ಆಗಿ ಟ್ರಂಪ್ ಅವರೇ ನೇಮಿಸಿದ್ರು. ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡದೇ ಇದ್ರೆ ನಿನ್ನ ಕೆಲಸದಿಂದ ಕಿತ್ತಾಕ್ತೀನಿ ಅಂತ ಟ್ರಂಪ್ ಪವೆಲ್ ಅವರನ್ನ ತುಂಬಾ ದಿನಗಳಿಂದ ಬೆದರಿಸ್ತಾ ಇದ್ದಾರೆ. ಆದ್ರೆ ಅವರು ಟ್ರಂಪ್ ಅವರ ಪ್ರಭಾವಕ್ಕೆ ಒಳಗಾಗಲಿಲ್ಲ. ನನ್ನ ಕೆಲಸ ನಾನು ಮಾಡ್ತೇನೆ, ಡಾಲರ್ ಕುಸಿಯದಂತೆ ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ ಎಂದರು. ಅದಕ್ಕೆ ಟ್ರಂಪ್ ಹೇಳಿದ್ರು, ನೀನು ನನಗಿಂತ ಹೆಚ್ಚು ಬುದ್ಧಿವಂತನ, ನಾನೇ ನಿನ್ನನ್ನ ನೇಮಿಸಿದ್ದೇನೆ, ಬಡ್ಡಿ ದರ ಇಳಿಸು ಅಂತ ಹೇಳಿದ್ರು. ಆದ್ರೆ ಅವರು ಕೇಳಲಿಲ್ಲ. ಮೊನ್ನೆವರೆಗೂ ಎಲ್ಲರೂ ಅವರು ಟ್ರಂಪ್ ಅವರ ಮಾತನ್ನ ಕೇಳಿ ಬಡ್ಡಿ ದರಗಳನ್ನ ಬದಲಾಯಿಸ್ತಾರೆ ಅಂತ ಅನ್ಕೊಂಡಿದ್ರು. ಆದ್ರೆ ಅವರು ಬದಲಾಯಿಸಲಿಲ್ಲ. ಬಡ್ಡಿ ದರಗಳನ್ನ 3.75% ನಿಂದ 4.25% ವ್ಯಾಪ್ತಿಯಲ್ಲಿ ಇರಿಸಿದ್ರು. ಈ ಸುದ್ದಿ ಹೊರಬಂದ ತಕ್ಷಣ ಟ್ರಂಪ್ ಕೋಪದಿಂದ, ನಿನ್ನ ಕೆಲಸ ಮುಗೀತು, ನೀನು ಕೆಲಸಕ್ಕೆ ರಾಜೀನಾಮೆ ಮಾಡಬೇಕು, ನಿನ್ನ ಜಾಗದಲ್ಲಿ ಹೊಸ ಗವರ್ನರ್ ತರ್ತೀನಿ ಎಂದು ಹೇಳಿಕೆ ನೀಡಿದ್ರು. ಈ ಘಟನೆ ಅಮೆರಿಕಾದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ರಾತ್ರಿ 11:30ರೊಳಗಾಗಿ ಗವರ್ನರ್ ಬದಲಾವಣೆ ಆಗುತ್ತಿದೆ ಎಂಬ ಸುದ್ದಿ ಬಂತು. ಈ ಇಬ್ಬರ ಜಗಳದಿಂದ ಜನರಲ್ಲಿ ಒಂದು ಭಯ ಹುಟ್ಟಿತು. ಡಾಲರ್ ಮೇಲಿನ ನಂಬಿಕೆ ಕಡಿಮೆ ಆಗುತ್ತದೆ ಎಂದು ಭಾವಿಸಿ ಚಿನ್ನದಲ್ಲಿ ಇಟ್ಟ ಹಣವನ್ನ ಕೂಡ ಹೊರತೆಗೆಯೋಣ ಎಂದು ಜನರು ಯೋಚಿಸಿದ್ರು. ನಿಜವಾಗಿ ಇದು ತಪ್ಪು ದಿಕ್ಕಿನಲ್ಲಿ ನಡೆದ ಪ್ರತಿಕ್ರಿಯೆ. ಪವೆಲ್ ಅವರನ್ನ ತೆಗೆದ್ರೆ ಚಿನ್ನ, ಬೆಳ್ಳಿಯ ಬೆಲೆ ಏರಬೇಕಿತ್ತು. ಯಾಕಂದ್ರೆ ಡಾಲರ್ ಮೇಲಿನ ನಂಬಿಕೆ ಕಡಿಮೆಯಾದಾಗ ಜನರು ಇತರ ಆಸ್ತಿಗಳ ಮೇಲೆ ಹೂಡಿಕೆಯನ್ನ ಮಾಡ್ತಾರೆ. ಆದ್ರೆ ಮಾರುಕಟ್ಟೆ ತಪ್ಪು ದಿಕ್ಕಿನಲ್ಲಿ ಪ್ರತಿಕ್ರಿಯಿಸಿತು. ಅದಕ್ಕೆ ಮತ್ತೆ ಚೇತರಿಕೆ ಆಯಿತು. ಟ್ರಂಪ್ ತಮ್ಮ ಮಾತು ಕೇಳುವ ವ್ಯಕ್ತಿಯನ್ನ ತಂದರೆ ಅವರು ಬಡ್ಡಿ ದರ ಇಳಿಸಿದ್ರೆ ಅಮೆರಿಕದಲ್ಲಿ ಇನ್ಫ್ಲೇಷನ್ ಹೆಚ್ಚಾಗುತ್ತೆ. ಪ್ರಸ್ತುತ ಟ್ರಂಪ್ ಇನ್ಫ್ಲೇಷನ್ ನ ಇಳಿಸೋದಕ್ಕಿಂತ ಟ್ಯಾರಿಫ್ ನ ಪರಿಣಾಮ ಕಾಣದಂತೆ ಮಾಡಲು ನೋಡ್ತಿದ್ದಾರೆ. ಜನರ ಬಳಿ ಹೆಚ್ಚು ಹಣ ಇದ್ರೆ ವಸ್ತುಗಳ ಬೆಲೆ ಏರಿದ್ರು ಅವರಿಗೆ ತೊಂದರೆ ಆಗೋದಿಲ್ಲ. ಈ ತಾತ್ಕಾಲಿಕ ಪ್ರಯತ್ನ ಮಾರುಕಟ್ಟೆಗೆ ದೊಡ್ಡ ಹೊಡೆತವನ್ನೇ ಕೊಡುತ್ತೆ. ಈ ಅನಿಶ್ಚಿತೆಯಿಂದಾಗಿ ಮಾರುಕಟ್ಟೆ ನೆಗೆಟಿವ್ ಆಗಿ ಪ್ರತಿಕ್ರಿಯಿಸಿದೆ. ಟ್ರಂಪ್ ಈಗ ಕೆವಿನ್ ವಾರ್ಶ್ ಅವರನ್ನ ಹೊಸ ಚೇರ್ಮನ್ ಆಗಿ ಘೋಷಿಸಿದ್ದಾರೆ. ಈ ವ್ಯಕ್ತಿ ಕ್ರಿಪ್ಟೋ ಪ್ರಿಯರಾಗಿರೋದ್ರಿಂದ ಕ್ರಿಪ್ಟೋ ಮೌಲ್ಯಗಳು ಏರಬಹುದು, ಹಾಗೆ ಡಾಲರ್ ಬೆಲೆ ಕುಸಿಯುವ ಸಾಧ್ಯತೆ ಇದೆ. ಸರ್ಕಾರ ರಿಸರ್ವ್ ಬ್ಯಾಂಕ್ ನ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಿದ್ರೆ ಹೂಡಿಕೆದಾರರು ಮಾರುಕಟ್ಟೆಯಿಂದ ದೂರ ಸರಿತಾರೆ. ಯಾಕಂದ್ರೆ ಹಣಕಾಸು ವ್ಯವಸ್ಥೆ ರಿಸ್ಕಿ ಆಗಿ ಬದಲಾಗುತ್ತೆ. ಪ್ರಸ್ತುತ ನಮ್ಮ ದೇಶದ ಮೇಲೆ ಇದರ ದೊಡ್ಡ ಪ್ರಭಾವ ಇಲ್ಲ. ಏನೇ ಆದ್ರೂ ಹೂಡಿಕೆಯ ವಿಷಯದಲ್ಲಿ ಆತುರ ಪಡಬೇಡಿ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಮಾತ್ರ ಹೂಡಿಕೆ ಮಾಡಿ. ರಿಸ್ಕ್ ಇರುತ್ತದೆ ಎಂದು ಮೊದಲೇ ಯೋಚನೆ ಮಾಡಿ ಹೂಡಿಕೆ ಮಾಡಿ. ಸ್ನೇಹಿತರೆ, ಈ ವಿಶ್ಲೇಷಣೆ ನಿಮ್ಗೆ ಇಷ್ಟವಾದ್ರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಕಾಮೆಂಟ್ ಸೆಕ್ಷನ್ ಅಲ್ಲಿ ಜೈ ಹಿಂದ್ ಅಂತ ಬರೀರಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಮತ್ತೊಂದು ಉತ್ತಮ ಅಪ್ಡೇಟ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.